ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಸದಾ ಸಮಯ ಸೌಂದರ್ಯದಿಂದಿರಲು ಇಷ್ಟಪಡುವ ವ್ಯಕ್ತಿಯೊಬ್ಬರಿದ್ದರು. ದಿನವೂ ಸ್ನಾನ ಮಾಡಿ ನೀಟಾದ ವಸ್ತ್ರ ಧರಿಸಿ ಹೊಸ ಚಪ್ಪಲಿಯನ್ನು ಹಾಕಿ ಕೂದಲು ನೀಟಾಗಿ ಬಾಚಿ ಶುಭ್ರವಾಗಿ ಇರುತ್ತಿದ್ದರು. ಯಾರೊಂದಿಗೂ ಪ್ರತಿಸ್ಪರ್ಧಿಸುವ ಉದ್ದೇಶ ಅವರಲ್ಲಿರಲಿಲ್ಲ. ಒಮ್ಮೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಹಂಕಾರ ಎಂಬ ವಿಷಯದಲ್ಲಿ ತರಗತಿ ನಡೆಸಿದರು. ತರಗತಿ ಆಲಿಸಿದ ಆ ವ್ಯಕ್ತಿಗೆ ಒಳಗೊಳಗೆ ತೀವ್ರ ಭಯ ಶುರುವಾಯಿತು. ಕೂತಲ್ಲೇ ಕೂರಲಾಗದೆ ಧೈರ್ಯ ಮಾಡಿ ಪೈಗಂಬರರ ಬಳಿ ಕೇಳಿದರು, ಪೈಗಂಬರರೇ, ನನಗೆ ಸೌಂದರ್ಯವೆಂದರೆ ಬಲು ಇಷ್ಟ. ಉಳಿದವರಿಗಿಂತ ಸದಾ ನೀಟಾಗಿ ಇರಲು ಇಷ್ಟಪಡುವೆ. ನನಗಿಂತ ಚೆನ್ನಾಗಿನ ಚಪ್ಪಲಿ ಇನ್ನೊಬ್ಬ ಧರಿಸುವುದು ಕೂಡ ನನಗಿಷ್ಟವಲ್ಲ. ಇದು ಅಹಂಕಾರದ ಲಕ್ಷಣವೇ ಅಂತ ಕೇಳಿದ್ರು. ಪೈಗಂಬರರು ಹೇಳಿದರು, ಅಲ್ಲ, ಅಹಂಕಾರವೆಂದರೆ ತಾನೇ ದೊಡ್ಡವನೆಂಬ ಜಂಭದಿಂದ ನಡೆದುಕೊಳ್ಳುವುದು ಮತ್ತು ಸತ್ಯವನ್ನು ಮುಚ್ಚಿಡುವುದಾಗಿದೆ ಎಂದರು. ಗೆಳೆಯರೇ, ನಮ್ಮ ವಸ್ತ್ರಗಳು, ಅಲಂಕಾರಗಳು, ಮನೆ, ಕಾರುಗಳೆಲ್ಲವೂ ಜಂಭ ಕೊಚ್ಚಿಕೊಳ್ಳುವುದಕ್ಕಲ್ಲ ಇರುವುದು. ಸೃಷ್ಟಿಕರ್ತನು ಸೌಂದರ್ಯವನ್ನು ಮೆಚ್ಚುತ್ತಾನೆ, ಅಹಂಕಾರವನ್ನಲ್ಲ. ಮಹಿಳೆಯರಲ್ಲಿ ಪ್ರತ್ಯೇಕವಾಗಿ ಹೇಳಲಿಕ್ಕಿರುವುದು, ಗಂಡನ ಮುಂದೆ ಹಳೆಯದಾದ ಅಥವಾ ಕೊಳಕಾದ ವಸ್ತ್ರಗಳನ್ನು ಹಾಕುತ್ತಲೇ ಇರಬೇಡಿ. ನಮ್ಮ ಸೌಂದರ್ಯವನ್ನು ಪ್ರದರ್ಶಿಸಬೇಕಾದದ್ದು ನಮ್ಮ ಪ್ರೀತಿಯ ಪತಿಯ ಮುಂದೆ ಆಗಿರಬೇಕು, ಅನ್ಯ ಪುರುಷನ ಮುಂದೆಯಲ್ಲ. ಕಪಾಟಿನೊಳಗೆ ರಾಶಿ ರಾಶಿ ಹಾಕಿದ ಹೊಸ ಡ್ರೆಸ್ಗಳನ್ನು ಹಬ್ಬಗಳು ಸಮಾರಂಭಗಳು ಬರುವಾಗ ಮಾತ್ರ ಧರಿಸುವುದಕ್ಕಿಂತ ಗಂಡನ ಮುಂದೆಯೂ ಧರಿಸಿಕೊಳ್ಬೇಕು. ಪತಿಯ ಸಂತೋಷವೇ ಪತ್ನಿಯಾದವಳ ಸಂತೋಷವಾಗಿರಲಿ.